ಪ್ರೆಸ್ ಮೀಟ್ಗೆ ಸ್ವಾಗತ. ಒಂದು ಮುಖ್ಯವಾಗಿ ಇವತ್ತು ನಗರಸಭೆಯ ಒಂದು ಜನಪ್ರಿಯ ಬಜೆಟ್ ಅನ್ನು ಆಡಳಿತಾಧಿಕಾರಿಗಳಾದ DC ಅವರು ಘೋಷಣೆ ಮಾಡಿದ್ದಾರೆ. ಇದರಲ್ಲಿ ಹಲವಾರು ಮಂಡ್ಯ ನಗರಕ್ಕೆ ಹಲವಾರು ಯೋಜನೆಗಳನ್ನು ಅವರು ಇವತ್ತು ಘೋಷಣೆ ಮಾಡಿದ್ದಾರೆ. ನಿಮಗೆ ಒಂದು ಪ್ರಮುಖವಾಗಿ ಹೇಳಬೇಕಂದ್ರೆ 2023-24ಕ್ಕೆ 85 ಕೋಟಿ ರೂಪಾಯಿ ಬಜೆಟ್ ಗಾತ್ರ ಇತ್ತು ನಗರಸಭೆ. ಅಂದರೆ ನಮ್ಮ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಬರೋದಕ್ಕಿಂತ ಮುಂಚೆ 85 ಕೋಟಿ ರೂಪಾಯಿನ ಗಾತ್ರ ಇತ್ತು. ಇವತ್ತು 26-27ಕ್ಕೆ 123 ಕೋಟಿ ರೂಪಾಯಿನ ಬಜೆಟ್ ಅನ್ನ ಘೋಷಣೆ ಮಾಡಿದ್ದೀವಿ. ಅಂದ್ರೆ 123.62 ಅಂದ್ರೆ 40 ಕೋಟಿ ರೂಪಾಯಿ ಈ 3 ವರ್ಷದಲ್ಲಿ ಜಾಸ್ತಿ ಬಜೆಟ್ನ ಗಾತ್ರ ಜಾಸ್ತಿ ಆಗಿರೋದು ಕಾಂಗ್ರೆಸ್ ಸರ್ಕಾರ ಬಂದ ನಂತರ. ಮಂಡ್ಯ ನಗರದ ಅಭಿವೃದ್ಧಿಗೆ ಹಲವಾರು ಅನುದಾನಗಳನ್ನ ಕೊಟ್ಟಿರೋದಕ್ಕೆ ಇದಕ್ಕೆ ನಿಮಗೆ ಸಾಕ್ಷಿ ಆಗ್ತದೆ. ಮಂಡ್ಯ ನಗರ ಅಭಿವೃದ್ಧಿ ಹೋಗ್ತಾ ಇದೆ ಅನ್ನೋದಕ್ಕೆ 85 ಕೋಟಿ 23ರಲ್ಲಿತ್ತು ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ. ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ನಾವು ಸ್ಥಳೀಯ ಸರ್ಕಾರ ಯಾವುದೇ ಇರಲಿ, ಅದು ಜನತಾದಳದವ್ರು ಇದ್ರು, ಇಲ್ಲಿವರೆಗೂ ಜನತಾದಳದವ್ರು ಇದ್ರು, ಅದನ್ನು ನಾವು ಗಣನೆಗೆ ತಗೊಂಡು ಅವ್ರಿಗೂ ನಾವು ಬೆಂಬಲವಾಗಿ ನಿಂತು 123 ಕೋಟಿಯ ಬಜೆಟ್ ಅನ್ನು ಮಾಡಿದ್ದೀವಿ. ಅಂದರೆ ಇದೊಂದು ಬಹಳ ಹೆಗ್ಗಳಿಕೆ, ಮಂಡ್ಯ ನಗರದ ನಗರಸಭೆ ಹೆಗ್ಗಳಿಕೆ ಅಂದರೆ ತಪ್ಪಾಗಲ್ಲ. ಇವತ್ತು ಮಂಡ್ಯ ನಗರದ ಪ್ರಮುಖವಾಗಿ 3 ಸರ್ಕಲ್ಗಳನ್ನು ವಿದೇಶಿ ಮಾದರಿಯಲ್ಲಿ ಮತ್ತೆ VV ರಸ್ತೆ ಏನಿದೆ ಅದನ್ನು ವೆಹಿಕಲ್ ಫ್ರೀ ಝೋನ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಅಲ್ಲಿ ವ್ಯಾಪಾರಸ್ಥರಿಗೆ ಅನುಕೂಲ ಮಾಡಿಕೊಡ್ಬೇಕು, ಅದನ್ನು ವಿದೇಶಿ ಮಾದರಿಯಲ್ಲಿ ಇಂಪ್ರೂವ್ಮೆಂಟ್ ಮಾಡಬೇಕು. ಅಲ್ಲಿ ವೆಹಿಕಲ್ ಅನ್ನು ಓಡಾಡದಂಗೆ ನಿಷೇಧ ಮಾಡಿ ಬರೀ ವ್ಯಾಪಾರಸ್ಥರು ಪಾದಾಚಾರಿಗೆ ಏನೇನು ಬೇಕು ಅನ್ನೋದನ್ನ ನೆಕ್ಸ್ಟ್ ರೂಪರೇಷೆಗಳನ್ನು ವಿಡಿಯೋ ಬಿಡುಗಡೆ ಮಾಡ್ತೀವಿ. ಅಲ್ಲೇ ಏನು ವಿಶ್ರಾಂತಿ ಪಡೆಯುವಂಥ ಚೇರ್ಗಳಾಗ್ತೀವಿ. ಬರೀ ಸೈಕಲ್ ಮಾತ್ರ ಓಡಾಡಬಹುದು. ಈ ಅಡ್ಡ ರಸ್ತೆಗಳಲ್ಲಿ ಇದಕ್ಕೆ ಆಗು ಹೋಗುಗಳಿಗೆ ಶೀಘ್ರದಲ್ಲೇ ವ್ಯಾಪಾರಸ್ಥರ ಮತ್ತು ಸಾರ್ವಜನಿಕರ ಸಭೆಯನ್ನ ಕರೆದು ಅವರಿಗೆ ಯಾವ ರೀತಿ ನಾವು ಮಾಡೋರಿದ್ದೀವಿ, ಹೇಗೆ ಮಂಡ್ಯ ನಗರಕ್ಕೆ ಒಂದು ಹೊಸ ರೂಪ ಕೊಡ್ತೀವಿ, ಅದಕ್ಕೆ ಅವರ ಬೆಂಬಲ ಅವಶ್ಯಕತೆ ಇದೆ. ಸಾರ್ವಜನಿಕರು ಮತ್ತು ವ್ಯಾಪಾರಸ್ಥರು ಅವರ ಸಭೆಯನ್ನ ಕರೆದು ನಾವು ಏನು ಮಾಡ್ತೀವಿ ಅನ್ನೋದನ್ನ ವಿಡಿಯೋವನ್ನ ಅವರಿಗೆ ತೋರಿಸಿ, ಅವರು ಕೂಡ ಮೆಚ್ಚುಗೆ ಆಗ್ತದೆ, ಅದು ತೋರಿಸಿ ಅದನ್ನು ಮಾಡಬೇಕು ಅಂತಿದ್ವಿ. ಎಲ್ಲ ಲಾಸ್ಟ್ ಕೇಳಿ ಮಾಡಬೇಕು ಅಂತಿದ್ವಿ. ಅದರ ಜೊತೆಗೆ ಹೊಸಳ್ಳಿ ಸರ್ಕಲ್ಗೆ ಈಗಾಗಲೇ ನಾವು ಹೇಳಿರುವಂತೆ 1,40,40 ಎಲ್ಲಿದೆ ಬಲ ಹೊಸಳ್ಳಿ ಸರ್ಕಲ್ಗೆ 1,47,00,000 ಈಗ ಆಲ್ರೆಡಿ ಬಿಡುಗಡೆ ಮಾಡಿದ್ದೀವಿ. ಇನ್ನು ಫ್ಯಾಕ್ಟರಿ ವೃತ್ತ ಅದಕ್ಕೆ 1,45,00,000 ರೂಪಾಯಿನ ಬಿಡುಗಡೆ ಮಾಡಿದ್ದೀವಿ. ಒಳಲು ಸರ್ಕಲ್ಗೆ ಈಗ ಆಲ್ರೆಡಿ ಇವತ್ತಿಂದ 30 ಲಕ್ಷದ್ದು ಕಳೆದ ಬಾರಿ ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಹಾಕಿದ್ರಲ್ಲಿ ಅಭಿವೃದ್ಧಿ ಕಾರ್ಯ ಆಗುತ್ತೆ. ಅದಲ್ಲದೆ ಅದನ್ನು ಕೂಡ ನಾವು ಚೆನ್ನಾಗಿ ಮಾಡಬೇಕು ಅಂತ ಇನ್ನ 48 ಲಕ್ಷ ಅಂದ್ರೆ 78 ಲಕ್ಷದಲ್ಲಿ ಅದನ್ನು ಅಭಿವೃದ್ಧಿ ಮಾಡೋದಕ್ಕೆ ಒಳಲು ಸರ್ಕಲ್ಗೆ ನಾವು ಕ್ರಮ ವಹಿಸಿದ್ದೀವಿ. ಮತ್ತೆ 3ನೇ ವಾರ್ಡ್ಗೆ 10 ಕೋಟಿ ರೂಪಾಯಿಯನ್ನ ಅಲ್ಪಸಂಖ್ಯಾತರ ಇಲಾಖೆಯಿಂದ ಬಿಡುಗಡೆ ಮಾಡಿ ಇಡೀ ಸಮಗ್ರ 3ನೇ ವಾರ್ಡ್ ಅಭಿವೃದ್ಧಿ ಮತ್ತೆ 1ನೇ ವಾರ್ಡ್ 2ನೇ ವಾರ್ಡ್ಗೆ ನೀರು ಬಂದಾಗ ಸಾರ್ವಜನಿಕರಿಗೆ ಅನುಕೂಲ ಆಗ್ತಿತ್ತು, ಅದಕ್ಕೆ ತಡೆಗೋಡೆ ಹಾಕಕ್ಕೆ 10 ಕೋಟಿಯನ್ನು ಬಿಡುಗಡೆ ಮಾಡಿದ್ದೀವಿ. ಮತ್ತೆ ಮಂಡ್ಯ ನಗರದ ವಿವಿಧ ರಸ್ತೆಗಳನ್ನು ಮಾಡೋದಕ್ಕೆ 5 ಕೋಟಿ ಬಿಡುಗಡೆ ಮಾಡಿದ್ದೀವಿ. ಅದಲ್ಲದೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಿಂದ ಕೆಂಪೇಗೌಡ ರಸ್ತೆಯನ್ನು ಹೊಸದಾಗಿ ಮಾಡಿದ್ವಲ್ಲ ನಾವು, ಅದು ಮುಂದುವರೆದಕ್ಕೆ 3 ಕೋಟಿ ಪ್ಲಸ್ ಬಿಸಿಲು ಮಾರಮ್ಮದಿಂದ ಆದರ್ಶ ಸ್ಕೂಲ್ ಮುಂದೆದಕ್ಕೆ 4.25 ಕೋಟಿಯನ್ನ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಿಂದ ಬಿಡುಗಡೆ ಮಾಡಿದ್ದೀವಿ. ಈ ಬಾರಿ ನಗರಸಭೆಯಲ್ಲಿ 11.5 ಕೋಟಿ ರೂಪಾಯಿಯನ್ನ ವಿವಿಧ ಕಾಮಗಾರಿಗಳನ್ನು ತಗೊಳ್ಳೋದಕ್ಕೆ ಈ ವರ್ಷ 26-27 ಎತ್ತಿಟ್ಟಿದ್ದಾರೆ. ಅದರಲ್ಲೂ ಕೂಡ ಪಾರ್ಕ್ಗಳನ್ನ ಮತ್ತು ವಿವಿಧ ರಸ್ತೆಗಳನ್ನ ಮಾಡೋದಕ್ಕೆ ರೆಡಿ ಇದೀವಿ. ಇದ್ರ ಇನ್ನೊಂದು ಮುಖ್ಯವಾದ ವಿಚಾರ ಅಂತ ಹೇಳಿದ್ರೆ 12 ವಾರ್ಡ್ಗೆ ಕಾವೇರಿಯ ಕುಡಿಯೋ ನೀರು 24 ಗಂಟೆ ಬರ್ತಾ ಇದೆ. ಈಗ ಇನ್ನ 23 ವಾರ್ಡ್ಗೂ ಕಾವೇರಿ ಕುಡಿಯೋ ನೀರನ್ನು ಕೊಡಬೇಕು ಅಂತೇಳಿ ಕ್ರಮ ವಹಿಸಿ ಅದಕ್ಕೆ DPR ಮಾಡೋದಕ್ಕೆ 75 ಲಕ್ಷ ಬೇಕಾಗಿದೆ. ಅದನ್ನ ನಾವು ಇದರಲ್ಲಿ ನಗರಸಭೆಯಲ್ಲಿ ಎತ್ತಿಟ್ಟಿದ್ದೀವಿ. ಅದಕ್ಕೆ ಸರ್ಕಾರದಿಂದ 140 ಕೋಟಿ ರೂಪಾಯಿ ಬೇಕಾಗುತ್ತೆ ಅಂತ ಅಂದಾಜಿಸಲಾಗಿದೆ. DPR ರೆಡಿ ಆದ ನಂತರ ಸರ್ಕಾರದಿಂದ 140 ಕೋಟಿಯನ್ನು ಬಿಡುಗಡೆ ಮಾಡಿಸಿ ಇಡೀ 23 ವಾರ್ಡ್ ಉಳಿದ 23 ವಾರ್ಡಿಗೂ
24 ಅವರ್ ಕುಡಿಯೋ ನೀರನ್ನ ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.